ಈಗ ಇಡೀ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ ಈ ವಾರದಲ್ಲಿ ಏನು ವಿಶೇಷತೆ ಗಮನಿಸೋಣ. ಈ ವಾರದಲ್ಲಿ ಏನನ್ನು ಮುಖ್ಯವಾಗಿ ಗಮನಿಸ್ತೀವಿ ನೋಡಿ. ಮಂಗಳವಾರದ ದಿವಸ ಮೇ 5 ಅವತ್ತಿನ ದಿವಸ ಸಂಕಷ್ಟಹರ ಚೌತಿ ವ್ರತ ಇದೆ. ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಈ ಅಂಗಾರಕ ಚೌತಿ ಇದೆಯಲ್ಲ, ಇದರ ಬಗ್ಗೆ ಗಣೇಶ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ನಿರ್ವಿಘ್ನತಾ ಸರ್ವಕಾರ್ಯೇ ಭವಿಷ್ಯತಿ ನ ಸಂಶಯ ಅಂತ. ನಿರ್ವಿಘ್ನತಾ ಸರ್ವಕಾರ್ಯ, ಎಲ್ಲ ಕಾರ್ಯಗಳಲ್ಲೂ ವಿಘ್ನವಿಲ್ಲದೆ ಭವಿಷ್ಯತಿ ಉಂಟಾಗುತ್ತೆ, ಆ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ, ನ ಸಂಶಯ ಅಂತ ಗಣೇಶ ಪುರಾಣದ ಒಂದು ಕಥೆ ಹೇಳುತ್ತೆ. ವಸ್ತುತಃ ಈ ಅಂಗಾರಕ ಸಂಕಷ್ಟಿ ಯಾಕೆ ಇಷ್ಟು ಪವಿತ್ರವಾಗಿದೆ, ಯಾಕೆ ಇಷ್ಟು ಅಮೂಲ್ಯ ವ್ರತವಾಗಿದೆ ಅಂತಂದರೆ, ಆ ಗಣೇಶ ಪುರಾಣವೇ ಒಂದು ಕಥೆಯನ್ನು ಉಕ್ತ ಮಾಡುತ್ತೆ, ಹೇಳುತ್ತೆ. ಏನಂದರೆ, ಒಬ್ಬ ವಿಶಿಷ್ಟ ಋಷಿ ಭರದ್ವಾಜ ಅಂತ. ಆ ಮಹರ್ಷಿಯ ತಪಸ್ಸು ಅತಿಶಯವಾದದ್ದು. ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಒಂದು ವಿಶಿಷ್ಟ ಋಷಿ ಅಂತ ಅನಿಸಿಕೊಂಡ ಮಹನೀಯರು. ಈ ಭರದ್ವಾಜರಿಗೆ ಒಂದು ಸಲ ಸ್ನಾನಕ್ಕಾಗಿ ಅವಂತಿಕಾ ಪ್ರದೇಶ, ನಾವು ಯಾವುದನ್ನು ಉಜ್ಜಯಿನಿ ಅಂತ ಕರಿತೀವೋ ಈ ದಿವಸ ಆ ದೇಶ, ಆ ರಾಜ್ಯ, ನರ್ಮದಾ ನದಿ ತೀರದ ಆಜುಬಾಜು, ಅಲ್ಲಿಗೆ ಒಂದು ಸಲ ಸ್ನಾನಕ್ಕಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಓರ್ವ ಅಪ್ಸರಸಿ ಕಣ್ಣಿಗೆ ಕಾಣಿಸ್ಕೊಳ್ತಾಳೆ. ಅಪ್ಸರಸಿಯನ್ನು ನೋಡಿ ಭರದ್ವಾಜರಿಗೆ ಮನಸ್ಸು ಚಂಚಲವಾಗುತ್ತೆ. ಆದರೆ ಅವರ ಚಾಂಚಲ್ಯ ಸಾಮಾನ್ಯರ ಹಾಗಲ್ಲ, ಒಂದು ವಿಶಿಷ್ಟ ಕಾರ್ಯ ಸಾಧನೆಗಾಗಿ ಆದಂಥ ಒಂದು ಚಾಂಚಲ್ಯ. ಅಪ್ಸರಸಿಯನ್ನು ನೋಡಿ ಆಕೆಯನ್ನು ಕಲ್ಪಿಸಿಕೊಂಡು ಅವರ ಶಕ್ತಿಯನ್ನು ಪಾತ ಮಾಡ್ತಾರೆ. ಅವರ ಶಕ್ತಿ ಪಾತವಾಗುತ್ತೆ, ಭೂಮಿ ಮೇಲೆ ಬಿದ್ದುಬಿಡುತ್ತೆ. ಆ ಭೂಮಿಯೊಳಗೆ ಒಂದು ರಂಧ್ರದೊಳಗೆ ಆ ವೀರ್ಯ ತೇಜಸ್ಸು ಬಿದ್ದು ಭೂತಾಯಿ ಅದನ್ನು ರಕ್ಷಿಸ್ತಾಳೆ. ಋಷಿಯ ತೇಜಸ್ಸು ವ್ಯರ್ಥವಾಗಬಾರ್ದು ಅಂತ ಹೇಳಿ ಅದನ್ನು ರಕ್ಷಿಸ್ತಾಳೆ ಭೂತಾಯಿ. ರಕ್ಷಿಸಿದಾಗ ಅಲ್ಲಿಂದ ಒಬ್ಬ ವ್ಯಕ್ತಿಯ ಉತ್ಪನ್ನವಾಗುತ್ತೆ. ಕೆಂಪು ವರ್ಣದಲ್ಲಿ ಆತ ಬೆಳಗುತ್ತಾ ಇರ್ತಾನೆ, ಜಾಜ್ವಲ್ಯಮಾನವಾಗಿ ಬೆಳಗುತ್ತಾ ಇರ್ತಾನೆ. ಆತ ಸ್ವಲ್ಪ ಕಾಲ ಬೆಳೆದು ಮಾತು ಬರುವ ಹಾಗಾಗಿ ಭೂತಾಯಿಯನ್ನು ಕೇಳ್ಕೊಳ್ತಾನೆ. ಅಮ್ಮ, ನನಗೆ ಒಂದು ಅಪೇಕ್ಷೆ ಇದೆ, ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಪ್ರಶ್ನೆ ಕೇಳಬಹುದಾ ಅಂತ. ಆ ಭೂತಾಯಿ ತುಂಬ ವಾತ್ಸಲ್ಯದಿಂದ ಬೆಳೆಸಿರ್ತಾಳೆ. ಕೇಳು ಮಗು, ಏನು ಪ್ರಶ್ನೆ ಅಂತ. ಇಲ್ಲ, ನನ್ನ ಜನ್ಮಕ್ಕೆ ಕಾರಣ ಆದ ತಂದೆ ಯಾರು, ಇಷ್ಟು ಕಾಲ ನಾನು ಅವನು ನೋಡಲಿಲ್ಲ, ಒಂದು ಸಲ ನೋಡಬೇಕು ಅಂತ ಅನಿಸಿದೆ ಅಂತ ಆ ಮಗು ಕೇಳುತ್ತೆ. ಅದಕ್ಕೇನು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭೂತಾಯಿ ಆ ಕೆಂಪು ವರ್ಣದ ಮಗುವನ್ನು, ಪುಟ್ಟ ಮಗು, ಕರ್ಕೊಂಡು ಭರದ್ವಾಜರ ಆಶ್ರಮಕ್ಕೆ ಹೋಗುತ್ತೆ. ಭರದ್ವಾಜರಲ್ಲಿರ್ತಾರೆ, ತಪೋನಿರತರಾಗಿರ್ತಾರೆ. ಈಕೆ ಆ ಮಗುವನ್ನು ಪರಿಚಯ ಮಾಡಿಸ್ತಾಳೆ. ಮಹರ್ಷಿಗಳೇ, ತಾವು ಬಹಳ ಪೂರ್ವದಲ್ಲಿ ನೆನಪಿಸ್ತಾ ಇದ್ದೀನಿ ವೃತ್ತಾಂತವನ್ನು. ತಮ್ಮ ತೇಜಸ್ಸು ಪತನವಾಗಿತ್ತು, ಅದರಿಂದ ಉಂಟಾದಂತಹ ಒಂದು ವಿಶಿಷ್ಟ ಮಗು, ಇದು ತಮ್ಮದು, ತಾವು ಸ್ವೀಕರಿಸಿ ಅಂತ ಹೇಳಿ ಆ ಮಗುವನ್ನು ಭರದ್ವಾಜರಿಗೆ ಒಪ್ಪಿಸ್ತಾಳೆ. ನಂತರ ಭೂಮಿ ಬಂದುಬಿಡ್ತಾಳೆ. ಭರದ್ವಾಜರಿಗೆ ತುಂಬ ಸಂತೋಷವಾಗುತ್ತೆ. ಸದ್ಯ ವ್ಯರ್ಥವಾಗಿಲ್ವಲ್ಲ ನನ್ನ ತೇಜಸ್ಸು ಅಂತ ಹೇಳಿ ಆ ಮಗುವನ್ನು ತುಂಬ ಮುದ್ದಾಗಿ ಲಾಲಿಸಿ ಪಾಲಿಸಿ ಕೆಲವು ಮಂತ್ರಭಾಗಗಳನ್ನೆಲ್ಲ ಹೇಳಿಕೊಟ್ಟು ಒಂದು ದಿವಸ ಮಗುವಿಗೆ ಗಣಪತಿಯ ಉಪದೇಶವನ್ನು ಮಾಡ್ತಾರೆ. ಗಣಪತಿಯ ಮೂಲ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನೋಡು ಮಗು, ಇದು ಒಂದು ವಿಶಿಷ್ಟವಾದ ಮಂತ್ರ, ಏನನ್ನು ಕೇಳಿದ್ರೂ ಇದು ಕರುಣಿಸಿಬಿಡುತ್ತೆ. ಅಂತಹ ಒಂದು ಕಾಮಧೇನು ಕಲ್ಪವೃಕ್ಷದಂತಹ ಒಂದು ಮಂತ್ರ ಇದು. ಇದನ್ನು ನೀನು ಅನುಷ್ಠಾನ ಮಾಡು, ತಪಸ್ಸು ಮಾಡು ಅಂತ ಹೇಳಿ ಆ ಮಗುವಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಎಷ್ಟೇ ಆಗಲಿ, ತಪಸ್ವಿಯ ಮಗು ಮಹಾ ತಪಸ್ವಿಯೇ ಆಗುತ್ತಲ್ವ. ಹೀಗಾಗಿ ಆ ಮಗು ಶ್ರದ್ಧೆಯಿಂದ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭಿಸಿತು. 1,000 ವರ್ಷಗಳ ಕಾಲ ಆ ಮಗು ತಪಸ್ಸು ಮಾಡ್ತಾ ಇದೆ.
ಪುರಾಣಗಳಲ್ಲಿ ಈ ಸಹಸ್ರ ವರ್ಷ ಅಂತಂದರೆ ಏನು ಅಷ್ಟು ಸಾವಿರ ವರ್ಷ ಅವರು ಹಾಗೇ ಇರ್ತಾರ, ಇದರ ಸಂಕೇತ ತುಂಬ ದೀರ್ಘಕಾಲ ಅಂತ ಅರ್ಥ ಮಾಡ್ಕೋಬೇಕು ನಾವು. ತುಂಬ ದೀರ್ಘಕಾಲದವರೆಗೆ ಆ ಮಗು ಬೇರೆ ಇನ್ಯಾವ ಚಿಂತೆಯೂ ಇಲ್ಲದೆ, ಮಗು ಒಂದು ಸಲ ಪುಟ್ಟ ವಯಸ್ಸಿನಲ್ಲಿ ಅದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಪುಟ್ಟವರಿದ್ದಾಗಲೇ ನಾವು ಬೇರೆ ಯಾವ ಚಟುವಟಿಕೆಗಳನ್ನು, ಬೇಡದ ಬಾಹ್ಯ ಸಮಸ್ಯೆಗಳನ್ನು ಅದಕ್ಕೆ ತುರುಕದೇ ಇದ್ದರೆ ಮಗು ಹೇಗೆ ಬೆಳೆಯುತ್ತೆ ಅನ್ನಲಿಕ್ಕೆ ಅದು ಸಾಕ್ಷಿಯಾಗಿದೆ. ಆಗಿನಿಂದಲೂ ನಾವು ಎಷ್ಟೋ ಕಥೆಗಳನ್ನು ಕೇಳ್ತೀವಿ ಇಂಥದ್ದನ್ನು. ಬೇರೆ ಅನ್ಯ ವಿಚಾರಗಳನ್ನು ಈ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಏನಾಗುತ್ತೆ, ಬೇಡದೇ ಇರೋದೇ ಕಲಿತಾವವು. ಪಾಪ ಎಷ್ಟೋ ತಂದೆ ತಾಯಿಗಳಿಗೆ ಇದು ಮಹಾ ಮಾರಿಯಾಗಿಬಿಟ್ಟಿದೆ ಮೊಬೈಲ್. ಅದನ್ನು ಬಿಡಿಸೋದು ಹೇಗೆ? ಪ್ರಾರಂಭದಲ್ಲೇ ನೀವು ಸ್ವಲ್ಪ ದೊಡ್ಡವರಾದ ಮೇಲೆ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಮಗುವಿಗೆ ನಾವು ಯಾವ ಸಂಸ್ಕಾರ ಕೊಡ್ತೀವಿ, ಏನು ಕೊಡ್ತೀವಿ, ಅದು ಸ್ಥಿರವಾಗಿ ಉಳಿಯುತ್ತೆ ಮತ್ತು ಬೆಳೆಯುತ್ತೆ, ಹೆಮ್ಮರವಾಗಿಬಿಡುತ್ತೆ. ಹೀಗಾಗಿ ರಾಕ್ಷಸತ್ವ ಬುದ್ಧಿಗಳನ್ನು ಮಕ್ಕಳಿಗೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಕ್ಕಳ ಬುದ್ಧಿ ತುಂಬ ಶಾರ್ಪ್ ಇರುತ್ತೆ. ನೀವೇನು ಮಾತಾಡ್ತೀರೋ ಅದನ್ನು ರಿಪೀಟ್ ಮಾಡುತ್ತದು. ಹೀಗಾಗಿ ಭರದ್ವಾಜರು ಒಳ್ಳೆಯ ಮಂತ್ರೋಪದೇಶ ಮಾಡಿದ್ರು. ಮತ್ತಿನ್ಯಾವ ಸಂಪರ್ಕವೂ ಇಲ್ಲ ಮಗುಗೆ. ಹಾಗಾಗಿ ಅದು ತಪಸ್ಸು ಮಾಡಿ 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 ಅದು ಒಂದು ರೀತಿ ಶರೀರವೇ ತಪೋ ಶರೀರವಾಗಿಬಿಡ್ತು. ಅಂತೂ ಮಾಘ ಕೃಷ್ಣ ಪಕ್ಷದ ಚತುರ್ಥಿ ದಿವಸ ಗಣಪತಿ ಪ್ರತ್ಯಕ್ಷನಾಗಿ ಏನು ವರ ಬೇಕು ಕೇಳು ಅಂತ ಹೇಳಿದಾಗ ಆ ಮಗು ಹೇಳುತ್ತೆ, ನನಗೆ ಇದುವರೆಗೆ ನನ್ನ ಹೆಸರೇನು ಅಂತಲೇ ನನಗೆ ಗೊತ್ತಿಲ್ಲ. ಹೀಗಾಗಿ ನೀನೇ ಒಂದು ಒಳ್ಳೆಯ ಹೆಸರನ್ನು ಸೂಚಿಸು. ಮತ್ತು ಈ ದಿವಸ ತಾವು ಅನುಗ್ರಹ ಮಾಡಿದ್ದೀರಿ, ನನಗೆ ಪ್ರತ್ಯಕ್ಷವಾಗಿದ್ದೀರಿ, ದರ್ಶನ ಕೊಟ್ಟಿದ್ದೀರಿ. ಈ ದಿವಸ ಚಿರಸ್ಥಾಯಿಯಾಗಿ ಉಳಿಬೇಕು. ಯಾರು ಈ ಚತುರ್ಥಿ ಮಂಗಳವಾರವಾಗಿದೆ ಈ ದಿವಸ, ಇಂತಹ ದಿವಸ ಯಾರಾದರೂ ನಿನ್ನ ಪೂಜೆ ಮಾಡಿದರೆ, ನಾನು ಇಷ್ಟು ಕಾಲ ಏನು ತಪಸ್ಸನ್ನು ಮಾಡಿದ್ದೀನೋ ಆ ತಪಸ್ಸಿನ ಫಲ ಆ ಪೂಜೆ ಮಾಡಿದಂಥವ್ರಿಗೆ, ಯಾರು ಮಂಗಳವಾರ ದಿವಸ ಚತುರ್ಥಿ ಬಂದು ಕೃಷ್ಣ ಪಕ್ಷ ಚತುರ್ಥಿ ಇರಬೇಕು, ಆ ದಿವಸ ಯಾರು ಗಣಪತಿ ಪೂಜೆಯನ್ನು, ನಿನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅವರು ಕೇಳಿದ ಇಷ್ಟಾರ್ಥಗಳನ್ನು ನೀನು ಕರುಣಿಸಬೇಕು. ಇದು ನಾನು ನಿನ್ನಲ್ಲಿ ಕೇಳುವ ವರ, ಇದನ್ನು ಅನುಗ್ರಹಿಸು ಅಂತ ಬೇಡ್ತಾನೆ. ಗಣಪತಿ ಮೊದಲಿಗೆ ನಿನ್ನ ಹೆಸರು ಹೇಳಿಬಿಡ್ತೀನಿ. ಮಂಗಲಂ ಮಂಗಲಂ ಇತಿ ನಾಮ್ನಾ ಚ ಲೋಕೆ ಪ್ರಸಿದ್ಧಂ ಭವಿಷ್ಯಸಿ. ಮಂಗಲ ಅಂತಲೇ ಈ ದಿವಸ ಮಂಗಳಮಯವಾಗಿದೆ ಈ ವಾರ. ಹೀಗಾಗಿ ಈ ದಿವಸ ನೀನು ತಪಸ್ಸನ್ನು ಮಾಡಿ ನಿನಗೆ ಸಿದ್ಧಿ ಉಂಟಾಗಿದೆ. ಹೀಗಾಗಿ ನಿನ್ನ ಹೆಸರು ಮಂಗಲಂ, ಮಂಗಳ ಗ್ರಹ ಅಂತಾಯಿತು. ಅವನೇ ಮಂಗಳನನ್ನೇ ನಾವು ಕುಜ ಅಂತ ಕರಿತೀವಿ. ಹೀಗಾಗಿ ಆ ಮಂಗಳ ಗ್ರಹ ಅರ್ಚಿಸಿ, ಪೂಜಿಸಿ, ಧ್ಯಾನಿಸಿ ವರಪಡೆದ ದಿವಸ ಈ ಅಂಗಾರಕ ಸಂಕಷ್ಟಿ ಚತುರ್ಥಿ. ಇವತ್ತು ಗಣಪತಿಯ ಅನುಗ್ರಹ ಆಯಿತು ಆ ಮಂಗಳನಿಗೆ. ಆ ಕಾರಣದಿಂದಾಗಿ ಮಂಗಳವಾರದ ದಿವಸ ಚತುರ್ಥಿ ಬಂದು ಆ ದಿವಸ ಯಾರಾದರೂ ಗಣಪತಿ ಪೂಜೆಯನ್ನು ಮಾಡಿದರೆ ಇನ್ನೂ ಸಾಕಷ್ಟು ವಿವರಣೆ ಇದೆ ಗಣಪತಿ ಪುರಾಣದಲ್ಲಿ. ನಾನು ಅದೆಲ್ಲ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸಾಧ್ಯವಾದರೆ ತಾವು ಪುರಾಣ ಪಾರಾಯಣ ಮಾಡಬಹುದು. ಅಲ್ಲಿ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿದ್ರೆ ಏನು ಫಲ, ದೂರ್ವೆ ಹೊರತಾಗಿ ನಾವು ಬನ್ನಿ ಶಮೀಪತ್ರ ಅಂತ ಕರೀತಾರೆ. ಗಣಪತಿಗೆ ಅತ್ಯಂತ ಪ್ರಿಯವಾದ ಪತ್ರ ಅಂತ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಪತ್ರಗಳನ್ನು ಸಮರ್ಪಣೆ ಮಾಡಿದರೆ ಯಾವ ಫಲ ಸಿಗುತ್ತೆ, ಗಣಪತಿಗೆ ಮೋದಕ, ಚಕ್ಕುಲಿ, ಲಡ್ಡು ಇವುಗಳ ನೈವೇದ್ಯದಿಂದ ಏನೇನು ಫಲ, ಹೀಗೆ ಬಹಳ ವಿಸ್ತಾರವಾಗಿದೆ. ಆಸಕ್ತರು ಓದಿ, ವ್ರತ ಮಾಡುವವರು ಇದನ್ನೆಲ್ಲ ಓದ್ಕೋಬೇಕು. ನಾನು ಗಣಪತಿ ವ್ರತವನ್ನು ಮಾಡ್ತಾ ಇದ್ದೀನಿ ಶ್ರದ್ಧೆಯಿಂದ ಪ್ರತಿ ವಾರ. ನೋಡಿ, ಈ ವಾರ ತುಂಬ ತುಂಬ ಪ್ರಶಸ್ತವಾದ ಕಾಲ ಸಿಗಲ್ಲ. ಮತ್ತೆ ಬಹುಶಃ ಸೆಪ್ಟೆಂಬರ್ನಲ್ಲಿದೆ ಅಂತ ಅಂದುಕೊಳ್ತೀನಿ. ಈ ವರ್ಷದಲ್ಲಿ ಒಂದು ತುಂಬ ವಿರಳವಾಗಿರ್ತಕ್ಕಂಥದ್ದು ಈ ನಾಳೆ ಬರ್ತಕ್ಕಂಥ ಸಂಕಷ್ಟಹರ ಜ್ಯೋತಿ. ಆ ಮಹಿಮೆಯಿಂದ ಇಷ್ಟೆಲ್ಲ ವಿವರಿಸಬೇಕಾಯಿತು. ನಾಳೆ ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಅಂಥ ಒಂದು ವಿಶಿಷ್ಟವಾದ ಕಾಲ. ಹೀಗಾಗಿ ತಾವು ಈ ವಾರದಲ್ಲಿ ಬರ್ತಕ್ಕಂಥ ಈ ಅಂಗಾರಕ ಸಂಕಷ್ಟಿ ಬಹಳ ಬಹಳ ವಿಶೇಷವಾದದ್ದು. ಅದನ್ನು ಆಚರಿಸಿ ತಪ್ಪದೆ. ಯಾರು ಆಚರಿಸ್ತಾರೋ ಅವರಿಗೆ ಕುಜನೇ ಹೇಳಿದ್ದಾನೆ, ವರ ಕೇಳಿದ್ದಾನೆ. ನಮಗೆ ಸಾಧ್ಯವ ಗಣಪತಿಯನ್ನು ದರ್ಶನ ಮಾಡೋದು? ಸಾಧ್ಯತೆ ಇದೆ. ಶ್ರದ್ಧೆ ಇದ್ದವರಿಗೆ ಆಗುತ್ತೆ. ಆದರೆ ಬೇರೆ ಬೇರೆ ಸ್ವರೂಪಗಳಲ್ಲಿ, ಬೇರೆ ಬೇರೆ ಅನುಭವದ ರೀತಿಯಲ್ಲಿ ಆಗುತ್ತೆ. ಆದರೆ ಕುಜನ ಅನುಗ್ರಹವೂ ನಮ್ಮ ಮೇಲಿದೆ. ಗಣಪತಿಯಲ್ಲಿ ಕೇಳ್ಕೊಂಡ್ಬಿಟ್ಟಿದ್ದೆ ನಾನು, ಯಾರಾದರೂ ಪೂಜೆ ಮಾಡಿದ್ರೆ ಈ ದಿವಸ ಅವರಿಗೆ ಅನುಗ್ರಹ ಮಾಡಿಬಿಡಪ್ಪ ಅಂತ.
ಹೀಗಾಗಿ ಅಂಥವ್ರು ಮಂಗಳವಾರ ದಿವಸ ತಪ್ಪದೆ ಮಾಡಿ. ಇದೇ ಅಂಗಾರಕ ಸಂಕಷ್ಟಿ ಕುರಿತಾಗಿ ಸ್ಕಂದ ಪುರಾಣದಲ್ಲೂ ಬೇರೆ ಕಥೆ ಇದೆ, ಅದನ್ನು ನಾವು ಮಂಗಳವಾರ ದಿವಸ ನೋಡೋಣ, ಆ ಕಥೆ ಏನು ಹೇಳುತ್ತೆ ಅಂತ. ಇರಲಿ, ಅಂತೂ ಈ ವಾರದಲ್ಲಿ ನಾವು ಕಾಣ್ತಕ್ಕಂಥದ್ದು ಬಹಳ ವಿಶಿಷ್ಟವಾದದ್ದು ಈ ಅಂಗಾರಕ ಸಂಕಷ್ಟಿ. ತಪ್ಪದೆ ಆಚರಿಸಿ, ಭಾಗವಹಿಸಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.